ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಲಂಬೋದರ ನೀನು, ರಕ್ತವರ್ಣನು ನೀನು, ಲಂಬೋದರ ನೀನು, ರಕ್ಷಿಸಿ ಕಾಪಾಡು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಆದಿಪೂಜಿತ ನೀನು, ವೇದವಂದಿತ ನೀನು, ಮೋದಕ ಪ್ರಿಯ ನೀನು, ಗಣಾಧಿಪ, ಶರಣು ನಿನಗೆ ಶರಣು. ನಾಗರಾಜ್ ಎಂ ಉಪಾಧ್ಯಕ್ಷರು, ಅವ್ರಿಗೂ ಕೂಡ ಸ್ವಾಗತ. ಸಾಮ್ರಾಟ್ ಕೃಷ್ಣಮೂರ್ತಿ BM ಸಂಘಟನಾ ಕಾರ್ಯದರ್ಶಿ, ಅವ್ರಿಗೂ ವೇದಿಕೆಗೆ ಸ್ವಾಗತ. ಶ್ರೀರಾಮ ವಿ ಪೂಜ್ಯ ಶ್ರೀ ಶ್ರೀ ಮುನೇಶ್ವರ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು, ಶ್ರೀ ಶಿವ ಮುನೇಶ್ವರ ದೇವಾಲಯ ಗಾಜಗ ಗ್ರಾಮದಿಂದ ನಮಗೆ ಎಲ್ಲರಿಗೂ ಆಶೀರ್ವಾದವನ್ನು ನೀಡಲಿಕ್ಕೆ ಬಹಳ ಉತ್ಸುಕದಿಂದ ನಮ್ಮ ಹತ್ರ ಬಂದಿದ್ದಾರೆ. ಈಗ ಅವರಿಗೆ ಪಾದಪೂಜೆಯನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಬಹಳ ಶಕ್ತಿಯನ್ನು ಹೊಂದಿರತಕ್ಕಂಥ ಎಲ್ಲ ನಮ್ಮ ಮಹಾಸ್ವಾಮೀಜಿಗಳಿಗೆ ಎಲ್ಲರೂ ಕೈ ಮುಗಿದು ಅವರ ಶಕ್ತಿಯನ್ನು ನಮಗೆ ನೀಡಿ ಅಂತ ಕೇಳ್ಕೊಳ್ಳೋಣ. ಬೋಲೋ ಶ್ರೀ ಶ್ರೀ ಮುನೇಶ್ವರ ಮಹಾಸ್ವಾಮೀಜಿಗಳಿಗೆ. ಈಗ ಪರಮ ಪೂಜಾ ಸ್ವಾಮೀಜಿಗಳಿಗೆ ವಂದಿಸುತ್ತಾ ಈಗ ದೀಪ ಬೆಳಗುವ ಕಾರ್ಯಕ್ರಮವನ್ನ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿಸಿರ್ತಕ್ಕಂಥ ಮುನೇಶ್ವರ ಮಹಾಸ್ವಾಮಿ ಶಾರದೆ ದಯ ಪಾಲಿಸು, ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಬೆಳಕಾಗಿಸು. ನಾಡಿಗಳ ದಾರಿಯೇ
ಅವಕಾಶಗಳು ಸಿಗ್ಲಿ, ಒಳ್ಳೆ ಪ್ರತಿಭೆ ಹೊರಗಡೆ ಬರಲಿ ಅಂತ ಹೇಳ್ತಾ ಬಂದಾಗ ಈ ಒಂದು ಕರ್ನಾಟಕ ಮಗ್ಗದವರ ಸಂಘದ ಒಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಗಿಡ್ಡನಹಳ್ಳಿ ಎಂ ನಾಗರಾಜಣ್ಣ ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ಆಧಾರದ ಸ್ವಾಗತವನ್ನ ಸ್ವಲ್ಪ ಓಕೆ ಓಕೆ ಎಲ್ಲರೂ ಎಲ್ಲ ಆದ್ಮೇಲೆ ಒಂದು ಫುಲ್ ಇಸ್ಕೊಡ್ರಿ ಫೋಟೋ ತಗೊಂಡು ಪೇಪರ್ ಓಕೆ ಓಕೆ ಸೋಮ ನಿಮಿಷ ನೋಡಿ ಎಲ್ಲ ಕ್ಯಾಮ್ರಾ ವಿಡಿಯೋ ಮಾಡ್ತಾರೆ ಸುಮ್ಮನೆ ಇದಕ್ಕೆ ಇವಾಗ ಈ ಶಿಲ್ಪ ಮೂಲಕ ಯಾರಂತಂದ್ರೆ ಬಸವಣ್ಣ ಟ್ರಸ್ಟ್ ಹಾಗೂ ಕರ್ನಾಟಕ ಮಕ್ಕಳ ಕುಟುಂಬದ ಅವರಿಂದ ಈ ಒಂದು ಭಾಗ್ಯ ನನಗೆ ಇದ್ದೇನೆ. ಮುಂದೆ ಕೂಡ ಇದೇ ಆಶೀರ್ವಾದ ನನಗೆ ನೀಡುತ್ತೀರ ಅಂತೇಳಿ ನನ್ನ ನಂಬಿಕೆಯಿಂದ ಇಲ್ಲಿ ಬಂದಿದ್ದೇನೆ. ನೀವು ಉಳಿಸ್ಕೊಳ್ಳಿ, ನಾನು ಅದನ್ನು ಉಳಿಸ್ಕೊಳ್ತೇನೆ. ಈ ದಿವಸ ಮಕ್ಕಳ ಕುಟುಂಬದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಆಶೀರ್ವಾದ. ಇವತ್ತು ಹೊಸ ಮೇಳಗಳು ಒಂದು ಕನ್ನಡದ ವಿತರಣೆ ಮತ್ತೆ ಕೈ ಕಾಲಿನವರಿಗೆ ಒಂದು ಸ್ಟೇಟ್ ಕೊಟ್ಟುಕೊಳ್ಳಿ ಅದನ್ನು ಕೊಟ್ಟಿದ್ದಾರೆ ನನ್ನ ಕೈಯಿಂದ. ಇದಕ್ಕೆ ಕಾರಣ ನನ್ನ ಕ್ಷೇತ್ರಕ್ಕೆ ಮಗದ ಕುಟುಂಬದವರು ಬಂದಿದ್ದಾಗ ಆಗ ರಾಮಾಜಿಯವರು ನನಗೆ ತಿಳಿಸಿದರು, ಈ ದೇಶ ಒಂದು ಸಮಾಜ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ, ನೀವು ಮಕ್ಕಳ ಕುಟುಂಬದ ಸ್ವಾಮೀಜಿಗಳಾಗಿ ನಿಮ್ಮ ಆಶೀರ್ವಾದ ಸದಾಕಾಲ ಬೇಕು ಅಂತ ಹೇಳಿದರು. ಆಗ ನನ್ನಿಂದ ಏನಿದೆ ನಿಮಗೆ ಆಕ್ಷೇಪ ಅಂತ ಕೇಳಿದೆ. ನೀವೇನಾದ್ರೂ ಮಾಡಿ ಕೈಯಲ್ಲಿ ಅಂಗವಿಕಲರಿಗೆ, ಕಣ್ಣಿಲ್ಲದವರಿಗೆ ಏನಾದ್ರೂ ಮಾಡಿ ಅಂದಾಗ ನನಗೆ ಒಂದು ನೆನಪು ಬಂತು. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಅಧ್ಯಕ್ಷ ಮಂಜುನಾಥವರು ಒಂದು ಹೈ ಕ್ಯಾಂಪ್ ಇದೇ ರೀತಿ ಕನ್ನಡದ ವಿತರಣೆಯನ್ನು ನಾವು ಮಾಡಿದ್ದೇವೆ. ಸುಮಾರು 2 ವರ್ಷಗಳಲ್ಲಿ ಸುಮಾರು 500 ಜನಕ್ಕೆ ನಾವು ಕನ್ನಡ ವಿತರಣೆ ಮಾಡಿದ್ವಿ. ಬಹಳ ಬಹುಮಟ್ಟದ ಕಾರ್ಯಕ್ರಮ. ಮುಂದೆ ಕೂಡ ಈ ಹೊಸಬರ ಟ್ರಸ್ಟ್ನಿಂದ ಹಾಗೂ ಮಕ್ಕಳ ಕುಟುಂಬದವರಿಂದ ನಾವು ಮತ್ತೆ ಒಂದು ನೆರವೇರಿಸುವ ಕಾರ್ಯಕ್ರಮ ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಆಗ ಅಧ್ಯಕ್ಷರು ಕೇಳಿದ ತಮ್ಮ ಆಶೀರ್ವಾದ ಏನಿದೆ ಅಂದಾಗ, ಹಾಗಾದ್ರೆ ಎಷ್ಟು ಅಲ್ಲಿ ಕಣ್ಣು ಕಾಣಿಸಂತ ಹೋಗಿದ್ದಾರೆ, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು, ಸುಮಾರು 110 ಜನ ಇದ್ದಾರೆ ಸ್ವಾಮಿ ಅಂತ ಹೇಳಿದಾಗ, ಹಾಗಾದ್ರೆ ನಾನು ಬರುವ ದಿವಸ ಅವರಿಗೆ ಕನ್ನಡಕ್ಕೆ ವಿತರಣೆ ಮಾಡ್ತೇನೆ ನನ್ನಿಂದ ಅಂತೇಳಿ ನಾನು ಅವ್ರಿಗೊಂದು ಮಾತು ಕೊಟ್ಟೆ. ಇವತ್ತು ಮಗದ ಕುಟುಂಬದ ಮತ್ತು ಹೊಸ ಬೆಳವಣಿಗೆ ಟ್ರಸ್ಟ್ನಿಂದ ಆ ಕಾರ್ಯಕ್ರಮ ಮಾಡಿದರೆ ಬಹಳ ಸಂತೋಷ ಆಯಿತು. ಮತ್ತೆ ಇದೇ ರೀತಿಯಾಗಿ ಮಗದ ಒಂದು ಕುಟುಂಬಕ್ಕೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ.
ಇವತ್ತು ಕಾರ್ಯಕ್ರಮ ಮಾಡಿ ಸುಮ್ಮನೆ ಇರುವ ಬದಲು ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಇಂಥ ಕಾರ್ಯಕ್ರಮಗಳನ್ನು ನೆರವೇರಿಸಬೇಕು ಎಂದು ನನ್ನ ಮನವಿ ಇದೆ. ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನಾನು ಖಂಡಿತ ಕೊಡ್ತೇನೆ ಅಂತ ಹೇಳಿ ಇವತ್ತು ನಾನು ನಿಮ್ಮ ಮುಂದೆ ವಚನವನ್ನು ನೀಡ್ತಾ ಇದ್ದೇನೆ. ಅದೇ ಸಮಯ ವಿಳಂಬಾದ್ದರಿಂದ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ಎಲ್ಲರೂ ನಮ್ಮ ಶಿವ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಬರಬೇಕು. ಭಾರತದಲ್ಲೇ ಅತಿ ದೊಡ್ಡ ಪುಣ್ಯಕ್ಷೇತ್ರವಾಗಿರುವಂತ ಈ ಒಂದು ಪುಣ್ಯಕ್ಷೇತ್ರ ಭಾರತದಲ್ಲೇ ಮಹಾ ದೊಡ್ಡ ಕ್ಷೇತ್ರ ಇದು. ಅದರಲ್ಲಿ ಶನೇಶ್ವರನ ಈ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹೊರತುಪಡಿಸಿದರೆ ಭಾರತದಲ್ಲೇ ನಮ್ಮ ಮಗನ ಕುಟುಂಬ ನಿಮ್ಮ ಮಗನ ಕುಟುಂಬದ ಸ್ವಾಮೀಜಿ ನಿರ್ಮಾಣ ಮಾಡಿರುವುದನ್ನ ತಾವು ದಯವಿಟ್ಟು ಬಂದು ಆ ಪರಮಾತ್ಮನ ಆಶೀರ್ವಾದ ಪಡೆಯಬೇಕಂತೇಳಿ 2 ಮಾತನಾಡಲ್ಪಟ್ಟಂತ ಕರ್ನಾಟಕ ಮಕ್ಕಳ ಸಂಘದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಹೊಸ ಬೆಳಕಿನ ಅಧ್ಯಕ್ಷರಿಗೂ ನನ್ನ ವಂದನೆಗಳನ್ನು ತಿಳಿಸಿ ನನ್ನ